ಮೈ ಮೇಲೆ ಇರುವ ಬಂಗಾರಕ್ಕಿಂತಲೂ ನಮ್ಮ ಪಕ್ಕದಲ್ಲಿರುವ ಒಬ್ಬ ಒಳ್ಳೆಯ ಸ್ನೇಹಿತನಿಂದ ನಮ್ಮ ಮೌಲ್ಯ ಬೆಳೆಯುತ್ತದೆ. ಮೇಲೆ ಕಾಣಿಸುವಷ್ಟು ಸುಂದರವಾಗಿ ಯಾರೊಬ್ಬರ ಜೀವನ ಇರುವುದಿಲ್ಲ. ಕೆಲವರು ನಟಿಸುತ್ತಾರೆ, ಮತ್ತೆ ಕೆಲವರು ಮುಂದಕ್ಕೆ ಸಾಗಿಸುತ್ತಾರೆ. ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯುವವರೆಗೂ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು. ಬೆಳೆದ ನಂತರ ಬಾಯಿ ಮುಚ್ಚಿಕೊಳ್ಳಬೇಕು. ಕೈ ಹಿಡಿದು ನಡೆಸಿದವರನ್ನು ಹಾಗೆ ಕೈ ಹಿಡಿದು ನಡೆಯುವವರನ್ನು ಯಾವತ್ತೂ ಮರೆಯಬಾರದು ಮತ್ತು ಯಾವತ್ತೂ ಕೈ ಬಿಡಬಾರದು. ಯಾವುದೇ ಬಂಧನವಾಗಲಿ ಅನುಬಂಧನವಾಗಲಿ ನಮ್ಮವರು ಎಂದು ಅಂದುಕೊಳ್ಳುವವರೆಗೆ ಒಂದು ಬಾರಿ ಮನಸ್ಸು ಮುರಿದು ಬಿದ್ದರೆ ನೀವ್ಯಾರು ಅವರ್ಯಾರು. ಯಾವುದೇ ಕೆಲಸವನ್ನು ಅಪನಂಬಿಕೆಯಿಂದ ಆರಂಭಿಸಬೇಡ, ಏಕೆಂದರೆ ನಿನ್ನ ಮೇಲೆ ನಿನಗಿರುವ ನಂಬಿಕೆಯೇ ಮೊದಲ ಹೆಜ್ಜೆ. ಬರುವುದು ಮತ್ತು ಹೋಗುವುದು ನಿನ್ನ ಕೈಯಲ್ಲಿ ಇರುವುದಿಲ್ಲ. ಪ್ರೇಮ ಅನುರಾಗ ಹಂಚುವ ವ್ಯಕ್ತಿತ್ವ ಮಾತ್ರ ನಿಮ್ಮ ಕೈಯಲ್ಲಿ ಇರುತ್ತದೆ. ನಿಮ್ಮನ್ನು ಇಷ್ಟಪಡುವವರನ್ನು ಎಂದಿಗೂ ದೂರ ಮಾಡಿಕೊಳ್ಳಬೇಡಿ. ಹಾಗೆ ನಿಮ್ಮನ್ನು ಬೇಡ ಅಂದುಕೊಂಡವರಿಗಾಗಿ ಎಂದಿಗೂ ಚಿಂತಿಸಬೇಡಿ, ಅದು ಯಾರೇ ಆಗಲಿ. ಜೀವನದಲ್ಲಿ ಯಶಸ್ಸಾಗಲು ಸ್ವಲ್ಪ ನಿದ್ದೆ ಬಿಟ್ಟು ಪ್ರಯತ್ನ ಪಡು. ಅಷ್ಟೇ ಹೊರತು ಮಲಗಿ ಕನಸು ಕಾಣಬೇಡ. ಕನಸು ಕಾಣಬೇಕೆಂದರೆ ನಿದ್ರಿಸಿದರೆ ಸಾಕಲ್ಲವೇ? ಆ ಕನಸನ್ನು ನನಸು ಮಾಡಲು ಕಷ್ಟಪಟ್ಟು ಶ್ರಮ ಪಡಬೇಕಾಗುತ್ತದೆ. ಹೊಟ್ಟೆ ಸುಟ್ಟವನಿಗೆ ಅನ್ನದ ಪ್ರತಿ ಕಾಳಿನ ಬೆಲೆ ಗೊತ್ತಾಗುತ್ತದೆ. ಹಾಗೆ ಕಷ್ಟಪಟ್ಟವರಿಗೆ ಬದುಕಿನ ಬೆಲೆ ಗೊತ್ತಾಗುತ್ತದೆ. ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದ ನೋವು ಕೆಲವು ದಿನಗಳವರೆಗೆ ಮಾತ್ರ ಇರುತ್ತದೆ. ಆದರೆ ಹುಚ್ಚು ಮಾತಿನಿಂದ ಉಂಟಾದ ಗಾಯದ ನೋವು ಮಾತ್ರ ಜೀವನ ಪೂರ್ತಿ ಇರುತ್ತದೆ. ಯಾವುದೇ ವ್ಯಕ್ತಿಗೆ ಸಂಪದವಿಲ್ಲದೆ ಸಂಸ್ಕಾರ ಒಂದೇ ಇದ್ದರೆ ಜೀವನದಲ್ಲಿ ಸಂತೃಪ್ತಿ ಇರುತ್ತದೆ. ಅದೇ ಸಂಪದ ಒಂದೇ ಇದ್ದು ಸಂಸ್ಕಾರ ಇಲ್ಲದಿದ್ದರೆ ಜೀವನದಲ್ಲಿ ನನ್ನನ್ನು ಬಿಟ್ಟು ಯಾರೂ ಜೊತೆಯಲ್ಲಿ ಇರುವುದಿಲ್ಲ. ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಇಲ್ಲದಿರುವುದಕ್ಕಾಗಿ ಹಾಹಾಕಾರ ಪಡುವಷ್ಟು ದಿನವೂ ಸಂತೋಷವಾಗಿ ಇರಲು ಸಾಧ್ಯವಿಲ್ಲ. ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮರಣಿಸುವನು. ಆದರೆ ಹೇಡಿ ಮಾತ್ರ ನನ್ನನ್ನು ಹೆದರಿಸುವ ಪ್ರತಿ ವಿಷಯದಲ್ಲೂ ಮರಣಿಸುವನು. ಯಾವುದೇ ವ್ಯಕ್ತಿಗೆ ನನ್ನ ಒಂದು ಪ್ರಧಾನ ಶತ್ರು ಭಯ. ಭಯ ಅನ್ನುವುದು ಇಲ್ಲದಿರುವ ಕಾಯಿಲೆಯನ್ನು ತಂದೊಡ್ಡುತ್ತದೆ. ಏನೇ ಆಗಲಿ ಧೈರ್ಯದಿಂದ ಇರುವುದನ್ನು ಮರೆಯಬೇಡಿ. ಯಾವಾಗಾದರೆ ಒಬ್ಬ ಮನುಷ್ಯ ಅಧಿಕವಾಗಿ ಕೇಳಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳುವರೋ ಆಗಲೇ ಅಧಿಕವಾಗಿ ಕಲಿಯುತ್ತಾನೆ. ಗೆಲ್ಲದಿರುವುದು ಸೋಲಲ್ಲ, ಮತ್ತೆ ಪ್ರಯತ್ನಿಸದೇ ಇರುವುದೇ ನಿಜವಾದ ಸೋಲು. ನೀವು ಆಡುವ ಒಂದು ಚಿಕ್ಕ ಸುಳ್ಳು ಬೆಲೆ ಬಾಳುವ ನಂಬಿಕೆಯನ್ನು ನಾಶ ಮಾಡಿ ಬಲವಾದ ಬಾಂಧವ್ಯವನ್ನು ದೂರ ಮಾಡುತ್ತದೆ. ಕಣ್ಣಿನಿಂದ ನೋಡಿರುವುದೆಲ್ಲ ನಿಜವಲ್ಲ. ದೂರದಿಂದ ನೋಡಿದಾಗ ಉಪ್ಪು ಕೂಡ ಸಕ್ಕರೆಯಾಗಿಯೇ ಕಾಣಿಸುತ್ತದೆ. ಅರಳಿದ ಪ್ರತಿ ಹೂವು ಪರಿಮಳವನ್ನು ಬಿಡುವುದಿಲ್ಲ. ಹಾಗೆ ಜೊತೆಯಾದ ಪ್ರತಿ ಬಾಂಧವ್ಯ ಪ್ರೇಮವನ್ನು ಹಂಚುವುದಿಲ್ಲ. ಬಾಲ್ಯದಲ್ಲಿ ಪಾಠಶಾಲೆಯಲ್ಲಿ ಕಲಿತ ಪಾಠಗಳನ್ನು ಮರೆಯಬಹುದೇನು? ಆದರೆ ಕೆಲವರು ನಿಜ ಜೀವನದಲ್ಲಿ ಕಲಿಸಿದ ಗುಣಪಾಠಗಳನ್ನು ಮಾತ್ರ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಈ ದಿನ ಯಾರನ್ನಾದರೆ ನೀವು ಕೀಳಾಗಿ ನೋಡುವಿರೋ ಭವಿಷ್ಯದಲ್ಲಿ ಅವರ ಅವಶ್ಯಕತೆ ಬರುವ ಹಾಗೆ ಭಗವಂತ ತಪ್ಪದೇ ಮಾಡುತ್ತಾನೆ. ಬೆಲೆ ಕೊಡದಿರುವ ಬಾಂಧವ್ಯಗಳನ್ನು ಬೆಳೆಸಬೇಡ. ಹಾಗೆ ಬೆಲೆ ಕೊಡುವ ಬಾಂಧವ್ಯಗಳನ್ನು ಬಿಡಿಸಿಕೊಳ್ಳಬೇಡ.
ನೀನು ಭಯದಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಾಗುವುದಿಲ್ಲ. ನೀನು ವಿವೇಕದಿಂದ ಮತ್ತು ಪ್ರಜ್ಞಾಪೂರ್ವಕವಾಗಿ ಮಾಡುವ ಯಾವುದೇ ಕೆಲಸ ತಪ್ಪದೆ ಸತ್ಫಲಿತವನ್ನು ತಂದುಕೊಡುತ್ತದೆ. ಕಚ್ಚುವ ಹಾವನ್ನಾದರೂ ನಂಬಬಹುದೇನು, ಆದರೆ ಊಸರವಳ್ಳಿಯ ಹಾಗೆ ಬಣ್ಣ ಬದಲಾಯಿಸುವ ವ್ಯಕ್ತಿಗಳನ್ನು ಮಾತ್ರ ನಂಬಬಾರದು. ಅದೃಷ್ಟ ಬೇಕೆಂದರೆ ಕಾಯಿರಿ, ಅವಕಾಶ ಬೇಕೆಂದರೆ ಸೃಷ್ಟಿಸಿಕೊಳ್ಳಿ. ಅದೃಷ್ಟ ಅನ್ನುವುದು ಎಲ್ಲರ ಜೀವನದಲ್ಲಿ ಬರುವುದಿಲ್ಲ, ಆದರೆ ಅವಕಾಶ ಮಾತ್ರ ಎಲ್ಲರ ಜೀವನವನ್ನು ಅದೃಷ್ಟವನ್ನಾಗಿ ಬದಲಾಯಿಸುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇದ್ದರೆ ಕಾಡಲ್ಲಿದ್ದರೂ ಸಂತೋಷವಾಗಿ ಇರುವಿರಿ. ಎಲ್ಲವೂ ಮನಸ್ಸಿನ ನಿಯಂತ್ರಣದೊಂದಿಗೆ ಬೆಸೆದಿದೆ. ಹಾವಿನ ಹೆಡೆಯ ನೆರಳಲ್ಲಿ ಇರುವುದು ಎಷ್ಟು ಅಪಾಯವೋ ಹಾಗೆ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ಇರುವುದು ಕೂಡ ಅಷ್ಟೇ ಅಪಾಯ. ಮೇಲ್ನೋಟಕ್ಕೆ ಕಾಣಿಸದಿದ್ದರೂ ಒಳಗಡೆ ಮಾತ್ರ ಬಹಳ ವಿಷವಿರುತ್ತದೆ. ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುವವರನ್ನು ನಿರ್ಲಕ್ಷಿಸಬೇಡ, ಏಕೆಂದರೆ ಅವರು ನಿನಗೆ ಅರ್ಥ ಆಗುವುದರೊಳಗೆ ಅವರು ನಿನ್ನಿಂದ ದೂರ ಆಗಬಹುದು. ಜವಾಬ್ದಾರಿ ಇಲ್ಲದವರಿಗೆ ಕೆಲಸ ವಹಿಸುವುದು ಎಷ್ಟು ತಪ್ಪೋ ಹಾಗೆ ಬಾಂಧವ್ಯದ ಬೆಲೆ ಗೊತ್ತಿಲ್ಲದವರೊಂದಿಗೆ ಬಂಧನಗಳನ್ನು ಬೆಸೆಯುವುದು ಅಷ್ಟೇ ತಪ್ಪು. ನೀವು ಸಂತೋಷದಿಂದ ಕಳೆದ ಕ್ಷಣಗಳು ಬಿಟ್ಟು ಯಾವುದು ನಿಮ್ಮ ಹಿಂದೆ ಬರುವುದಿಲ್ಲ. ನೀವು ಸಂಪಾದಿಸಿರುವುದು ಯಾವುದು ನಿಮ್ಮದಲ್ಲ. ಒಂದು ಒಳ್ಳೆಯತನ, ಪುಣ್ಯ ಮತ್ತು ಇತರರ ಹೃದಯದಲ್ಲಿ ಪ್ರೇಮ ಮಾತ್ರ. ಎಷ್ಟು ಸಂಪಾದಿಸಿರುವೆ ಎನ್ನುವುದು ಮುಖ್ಯವಲ್ಲ, ಇರುವುದರಲ್ಲಿಯೇ ಎಷ್ಟು ಸಂತೋಷದಿಂದ ಇರುವೆ ಅನ್ನುವುದು ಮುಖ್ಯ. ಹಣವನ್ನು ಎಷ್ಟೇ ಸಂಪಾದಿಸಿ ಎಷ್ಟೇ ಕಳೆದುಕೊಳ್ಳಿ, ಆದರೆ ವ್ಯಕ್ತಿತ್ವವನ್ನು ಮಾತ್ರ ಕಳೆದುಕೊಳ್ಳಬೇಡಿ, ಏಕೆಂದರೆ ಅದು ಹಣಕ್ಕಿಂತಲೂ ಮೌಲ್ಯವಾಗಿರುವುದು. ಈ 3 ಜನರಿಂದಲೇ ನಿಮಗೆ ಅಪಾಯ. ಈ 3 ಜನರನ್ನು ಯಾವತ್ತೂ ಹತ್ತಿರಕ್ಕೆ ಬಿಟ್ಟುಕೊಳ್ಳಬೇಡಿ. 1, ನಿಮಗೆ ಬೆಲೆ ಕೊಡದವರನ್ನು. 2, ನಿಮ್ಮನ್ನು ನೋಡಿ ಅಸೂಯೆ ಪಡುವವರನ್ನು. ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಬಗ್ಗೆ ಇತರರಿಗೆ ಕೆಟ್ಟದಾಗಿ ಹೇಳುವವರನ್ನು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.